Second question, in figure 6.24, okay, diagram ಅವನೇ ಕೊಟ್ಟಿದ್ದಾನೆ. ಓಕೆ, ಅದರಲ್ಲಿ ಏನೇನು ಗಿವನ್ ಕೊಟ್ಟಿದ್ದಾನೆ ಫಸ್ಟ್ ಬರ್ಕೊಂಬರೋಣ. ಓಕೆ, ಈಗ ನೀವು ನೋಡಿದ್ರೆ ಗಿವನ್ ಬಂದ್ಬಿಟ್ಟು ಏನು ಕೊಟ್ಟಿದ್ದಾನೆ, ಒಂದು ಎ ಬಿ ಪ್ಯಾರಲಲ್ ಟು ಸಿ ಡಿ ಅಂತ ಕೊಟ್ಟಿದ್ದಾನೆ. ಎ ಬಿ ಪ್ಯಾರಲಲ್ ಟು ಸಿ ಡಿ ಅಂತ ಕೊಟ್ಟಿದ್ದಾನೆ. ಇನ್ನೊಂದೇನು, ಇ ಎಫ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ. ನೋಡ್ರಿ, ಇ ಎಫ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ. 90 ಡಿಗ್ರಿ ಸಿಂಬಲ್ ಮೆನ್ಷನ್ ಮಾಡಿರ್ತಾನೆ. ಪರ್ಪೆಂಡಿಕ್ಯುಲರ್ ನಥಿಂಗ್ ಬಟ್ 90 ಡಿಗ್ರಿ. ಸೊ ನಾವೇನು ಬರೀಬೋದು, ಆಂಗಲ್ ಎಫ್ ಇ ಡಿ ಬಂದ್ಬಿಟ್ಟು 90 ಡಿಗ್ರಿ ಅಂತ ಕೊಟ್ಟಾನಂತ ಅರ್ಥ. ಆಂಗಲ್ ಎಫ್ ಇ ಡಿ ಬಂದ್ಬಿಟ್ಟು 90 ಡಿಗ್ರಿ. ಪರ್ಪೆಂಡಿಕ್ಯುಲರ್ ಅಂದ್ರೇನು, ಎಫ್ ಇ ಡಿ ಬಂದು 90 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಓಕೆ, ಆಮೇಲೆ ಏನು ಕೊಟ್ಟಿದ್ದಾನೆ ನೋಡ್ರಿ, ಜಿ ಇ ಡಿ ಬಂದು ಆಂಗಲ್ ಜಿ ಇ ಡಿ ಇಸ್ ಈಕ್ವಲ್ ಟು 126 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಓಕೆ, ಈಗ 3 ಕೊಟ್ಟಿದ್ದಾನೆ. ಈಗ ಏನೇನು ಫೈಂಡ್ ಮಾಡ್ಬೇಕು ನೋಡ್ರಿ. ಟು ಫೈಂಡ್ ಒಂದೇನು ಆಂಗಲ್ ಎ ಜಿ ಇ ಕಂಡಿಬೇಕು. ಆಮೇಲೆ ಏನು, ಜಿ ಇ ಎಫ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಆಮೇಲೆ ಏನು ಕಂಡಿಬೇಕು, ಎಫ್ ಜಿ ಇ ಫೈಂಡ್ ಔಟ್ ಮಾಡಬೇಕು. ಓಕೆ, ಈ 3 ಆಂಗಲ್ ಕಂಡಿಡಬೇಕು. ಓಕೆ, ನೀವು ಇದಕ್ಕಿಂತ ಮುಂಚೆ ನಿಮಗೆ ಒಂದು ಸ್ವಲ್ಪ ಬೇಸಿಕ್ ಗೊತ್ತಿರಲಿ. ಓಕೆ, 2 ಲೈನ್ ಪ್ಯಾರಲಲ್ ಇದಾವೆ ಅಂತಂದ್ರೆ, ಓಕೆ, 2 ಲೈನ್ ಪ್ಯಾರಲಲ್ ಇದಾವೆ ಅಂತಂದ್ರೆ, ಓಕೆ, ನಿಮಗೆ ಏನಂತಂದ್ರೆ ಈಗ ಇದು ನಾನು ಇದನ್ನ ಏನನ್ನ ಜಾಯಿನ್ ಮಾಡಿದೆ ಅನ್ಕೋಣ ನಿಮಗೆ. ಓಕೆ, ಸೊ ಅವಾಗ ಏನಾಗುತ್ತೆ, ಈ ಜೆಡ್ ಶೇಪ್ ಇರೋ ಆಂಗಲ್ ಈಕ್ವಲ್ ಇರ್ತವೆ. ಓಕೆ, ಪ್ಯಾರಲಲ್ ಇದ್ದಾಗ ಜೆಡ್ ಶೇಪ್ ಇರೋ ಆಂಗಲ್ ಈಕ್ವಲ್ ಇರ್ತವೆ. ಓಕೆ, ಹಿಂಗ್ ಸ್ಟ್ರೇಟ್ ಜೆಡ್ ಇರ್ಬೋದು, ಇಲ್ಲ ಉಲ್ಟಾ ಜೆಡ್ ಇರ್ಬೋದು. ಓಕೆ, ಸೊ ಇದು ಎ ಬಿ ಇದ್ರೆ ಎ ಇಸ್ ಈಕ್ವಲ್ ಟು ಬಿ ಅಂತ ಬರಿಬೋದು. ಜೆಡ್ ಶೇಪ್ ಆಂಗಲ್ ಈಕ್ವಲ್. ಇಲ್ಲಿ ಕೂಡ ಇದು ಎ ಇದು ಬಿ ಇದ್ರೆ ಎ ಈಕ್ವಲ್ ಟು ಬಿ ಅಂತ ಬರಿಬೋದು. ಓಕೆ, ಅದೇ ರೀತಿ ಜೆಡ್ ಹಿಂಗೂ ಇರ್ಬೋದು. ಓಕೆ, ಹಿಂಗಿದ್ರು ಕೂಡ ಲೈಕ್ ನಿಮ್ಗೇನು ಈ ಆಂಗಲ್ ಎಷ್ಟಿರ್ತತೋ ಈ ಆಂಗಲ್ ಕೂಡ ಅಷ್ಟೇ ಇರ್ತತೆ. ಸೊ ಯಾವಾಗ ಇದು ಕಂಡೀಷನ್ ಪ್ಯಾರಲಲ್ ಇದ್ದಾಗ ಜೆಡ್ ಶೇಪ್ ಆಂಗಲ್ ಈಕ್ವಲ್ ಇರ್ತವೆ. ಜೆಡ್ ಶೇಪ್ ಅಂದ್ರೆ ನಥಿಂಗ್ ಬಟ್ ಇದನ್ನ ಏನಂತ ಕರಿತೀವಿ, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಕರಿತೀವಿ. ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಕರಿತೀವಿ. ಓಕೆನಾ, ಈ ಬೇಸಿಕ್ ನಿಮಗೆ ಗೊತ್ತಿರಬೇಕು. ಓಕೆ, ಜೆಡ್ ಶೇಪ್ ಆಂಗಲ್ಸ್ ಏನು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಓಕೆ, ಈಗ ನೀವು ನೋಡಿದ್ರೆ ಅವ್ನು ಕೊಟ್ಟಿರೋದು ನೋಡ್ರಿ, ಜಿ ಇ ಡಿ ಬಂದು 126. ಇಲ್ಲಿ ನೋಡ್ರಿ, ಜಿ ಇ ಡಿ ಇದಿಷ್ಟು ಆಂಗಲ್ ಎಷ್ಟು ಕೊಟ್ಟಿದ್ದಾನೆ, 126 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಓಕೆನಾ, ಈಗ ನಾವು ಫಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಎ ಜಿ ಇ ಈ ಆಂಗಲ್ ಎ ಜಿ ಇ ಕಂಡಿಡಬೇಕು. ಈಗ ನೀವು ನೋಡಿದ್ರೆ ಇದು ಜೆಡ್ ಶೇಪ್ ತರ ಕಾಣ್ತಾ ಇದ್ದಾನ, ಈ ತರ ಇದೆ ತಾನೆ, ನಥಿಂಗ್ ಬಟ್ ಜೆಡ್ ಶೇಪ್ ಅಲ್ಲಿ ಇದೆ. ಓಕೆ, ಸೊ ಇದೇನಿದು ಎ ಜಿ ಇ ಇದೆ. ಈ ಆಂಗಲ್ಲು ಈಕ್ವಲ್ ಟು ಈ ಆಂಗಲ್ ಅಂತ ಬರಿಬೋದಾ. ಜಿ ಇ ಡಿ ಎಷ್ಟು, 126. ಇದು 126 ಅಂದ್ರೆ ಆಟೋಮೆಟಿಕ್ ಇದು 126 ಆಗುತ್ತೆ, ಯಾಕಂದ್ರೆ ಜೆಡ್ ಶೇಪ್ ಅಲ್ಲಿ ಇದೆ. ಸೊ ನಾವೇನ್ ಬರಿಬೋದು, ರೀಸನ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಬರಿಬೋದು. ಸೊ ಈ ಪ್ರೂಫ್ ಅಲ್ಲಿ ಫಸ್ಟ್ ಏನ್ ಬರಿತೀವಿ, ಆಂಗಲ್ ಎ ಜಿ ಇ ಇಸ್ ಈಕ್ವಲ್ ಟು ಆಂಗಲ್ ಜಿ ಇ ಡಿ ಇಸ್ ಈಕ್ವಲ್ ಟು 126 ಡಿಗ್ರಿ ಅಂತ ಬರಿತೀವಿ. ಓಕೆ, ಎ ಜಿ ಇಸ್ ಈಕ್ವಲ್ ಟು ಜಿ ಇ ಡಿ ಅಂತ ಬರಿತೀವಿ. ರೀಸನ್ ಏನಿಲ್ಲ, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಬರೆದ್ರೆ ಸಾಕು, ಇಲ್ಲ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಆದರೂ ಬರೀರಿ. ಓಕೆ, ಆಮೇಲೆ ಆಲ್ಟರ್ನೇಟ್ ಯಾವಾಗ ಈಕ್ವಲ್, ನೀವು ಬೇಕಿದ್ರೆ ಪ್ಯಾರಲಲ್ ಕೂಡ ಬರ್ಬೋದು. ರೀಸನ್ ಏನು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಈಕ್ವಲ್ ಯಾವಾಗ ಇರ್ತಾವೆ, ಪ್ಯಾರಲಲ್ ಇದ್ದಾಗ. ಇಲ್ಲ ಅವನೇ ಕೊಟ್ಟಿದ್ದಾನೆ ಎ ಬಿ ಪ್ಯಾರಲಲ್ ಟು ಸಿ ಡಿ ಅಂತ. ಎ ಬಿ ಪ್ಯಾರಲಲ್ ಟು ಸಿ ಡಿ ಅಂತ ಕೊಟ್ಟಿರೋದ್ರಿಂದ ನಾವೇನ್ ತಗೋಬಹುದು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಬರಿಬೋದು. ಸೊ ಫಸ್ಟ್ ನಾವು ಎ ಜಿ ಇ ಫೈಂಡ್ ಔಟ್ ಮಾಡಿಬಿಟ್ವಿ. ಎ ಜಿ ಇದು ಮುಗೀತು. ಓಕೆ, ಈಗ ನೆಕ್ಸ್ಟ್ ನೋಡ್ರಲ್ಲಿ ಅವ್ನು ಏನ್ ಕೇಳ್ತಾನೆ, ಜಿ ಇ ಎಫ್. ನೋಡ್ರಲ್ಲಿ ಜಿ ಇ ಎಫ್ ಈ ಆಂಗಲ್ ಬೇಕು ಅವನಿಗೆ ಇವಾಗ. ಓಕೆ, ಈ ಆಂಗಲ್ ಮಾತ್ರ ಬೇಕು. ಈಗ ನೀವು ನೋಡಿದ್ರೆ ಜಿ ಇ ಡಿ ಏನ್ ಕೊಟ್ಟಿದ್ದಾನೆ, ಜಿ ಇ ಡಿ ಇಸ್ ಈಕ್ವಲ್ ಟು 126 ಅಂತ ಕೊಟ್ಟಿದ್ದಾನೆ. ಏನು, ಜಿ ಇ ಡಿ 126. ಈ ನೀವು ನೋಡಿದ್ರೆ ಈ ಟೋಟಲ್ ಆಂಗಲ್ ನಾನು ಏನ್ ಬರಿಬೋದು, ಜಿ ಇ ಎಫ್ ಪ್ಲಸ್ ಎಫ್ ಇ ಡಿ ಅಂತ ಬರಿಬೋದಾ. ಈ ಆಂಗಲ್ ಪ್ಲಸ್ ಈ ಆಂಗಲ್. ಓಕೆ, ಈ ಆಂಗಲ್ ಪ್ಲಸ್ ಈ ಆಂಗಲ್ ಬರಿಬೋತಾನೆ. ಜಿ ಇ ಡಿನ ಏನಂತ ಬರ್ತೀನಿ ಇವಾಗ, ಆಂಗಲ್ ಜಿ ಇ ಎಫ್ ಪ್ಲಸ್ ಆಂಗಲ್ ಎಫ್ ಇ ಡಿ ಅಂತ ಬರ್ತೀನಿ. ಬರಿಬೋತಾನೆ. ಜಿ ಇ ಡಿ ಏನ್ ಬರಿಬೋದು, ಜಿ ಇ ಎಫ್ ಪ್ಲಸ್ ಎಫ್ ಇ ಡಿ ಬರಿಬೋದು. ಈಗ ನನಗೇನು ಬೇಕು, ಜಿ ಇ ಎಫ್ ಇದು ಮಾತ್ರ ಬೇಕು. ಸೊ ಆಂಗಲ್ ಜಿ ಇ ಎಫ್
ಪ್ಲಸ್ ಈಗ ನೋಡ್ರಿ ಎಫ್ ಇ ಡಿ ಅವನೇ ಕೊಟ್ಟಿದ್ದಂತಾನೆ 90 ಅಂತ ಇಸ್ ಈಕ್ವಲ್ ಟು 126. ಓಕೆ, ಈಗ ಇಲ್ಲಿ ಬರೆದ್ರೆ ಆಂಗಲ್ ಜಿ ಇ ಎಫ್ ಇಸ್ ಈಕ್ವಲ್ ಟು ಈ ಪ್ಲಸ್ 90 ಆ ಕಡೆ ಹೋದ್ರೆ ಮೈನಸ್ 90 ಆಗುತ್ತೆ. 126 ಮೈನಸ್ 90, ಸೊ ಆಂಗಲ್ ಜಿ ಇ ಎಫ್ ಬಂದ್ಬಿಟ್ಟು ಎಷ್ಟಾಗುತ್ತೆ 36 ಡಿಗ್ರಿ ಆಗುತ್ತೆ. ಸೊ ನಮಗೆ ಇವಾಗ ಏನು ಜಿ ಇ ಎಫ್ ಕೂಡ ಗೊತ್ತಾಯ್ತು. ಇದು ಎಷ್ಟಿದು 36 ಡಿಗ್ರಿ, ಇದಿಷ್ಟು, ಇದೆಷ್ಟು 126 ಡಿಗ್ರಿ ಅಂತ ಗೊತ್ತಾಯ್ತು. ಓಕೆನಾ, ಈಗ ಇದು ಗೊತ್ತಾಯ್ತು, ಇದು ಗೊತ್ತಾಯ್ತು. ಈಗ ನೆಕ್ಸ್ಟ್ ನಾವೇನ್ ಕಂಡಿಬೇಕಂತೆ ಎಫ್ ಜಿ ಇ ಕಂಡಿಡ್ಬೇಕು. ಯಾವುದು ಎಫ್ ಜಿ ಇ, ಈ ಆಂಗಲ್ ಕಂಡಿಡ್ಬೇಕು. ಓಕೆನಾ, ಸೊ ಇವಾಗ ನೋಡ್ರಿ ಈ ಆಂಗಲ್ ಗೊತ್ತು. ಓಕೆ, ಈಗ ನೀವು ಈ ಟ್ರಯಾಂಗಲ್ ನೋಡಿದ್ರೆ ಈ ಆಂಗಲ್ ಗೊತ್ತಿಲ್ಲ, ಈ ಆಂಗಲ್ ಗೊತ್ತು. ಓಕೆ, ಇದು ಏನಾಗುತ್ತೆ 90 ಆಗುತ್ತೆ. ಯಾಕೆ ಹೇಳ್ರಿ, ಈಗ ನೀವು ನೋಡಿದ್ರೆ ಜೆಡ್ ಶೇಪ್ ಇದೆ ತಾನೆ, ಇದು 90 ಅಂದ್ರೆ ಆಟೋಮೆಟಿಕ್ ಇದು ಕೂಡ 90 ಆಗುತ್ತೆ. ಸೊ ಇದು ಆಂಗಲ್ ಏನು 90 ಡಿಗ್ರಿ. ಸೊ ನಾನು ಏನ್ ಬರಿಬಹುದು, ಆಂಗಲ್ ಜಿ ಎಫ್ ಇ ನೋಡ್ರಿ, ಜಿ ಎಫ್ ಇ ಇಸ್ ಈಕ್ವಲ್ ಟು ಆಂಗಲ್ ಎಫ್ ಇ ಡಿ ಇಸ್ ಈಕ್ವಲ್ ಟು 90 ಡಿಗ್ರಿ ಬರಿಬಹುದು. ರೀಸನ್ ಏನು, ಎ ಬಿ ಪ್ಯಾರಲಲ್ ಟು ಸಿ ಡಿ. ಸೊ ಪ್ಯಾರಲಲ್ ಲೈನ್ಸ್ ಇದ್ದಾಗ ಏನು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್. ಆಲ್ಟರ್ನೇಟ್ ಅಂದ್ರೆ ಏನು, ಜೆಡ್ ಶೇಪ್ ಇರೋ ಆಂಗಲ್ಸ್ ಈಕ್ವಲ್ ಇರ್ತವೆ. ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್. ಓಕೆ, ಈಗ ಜಿ ನಮ್ಗೆ ಏನು ಗೊತ್ತಾಯ್ತು, ಈ ಆಂಗಲ್ ಕೂಡ ಗೊತ್ತಾಯ್ತು, ಈ ಆಂಗಲ್ ಗೊತ್ತು, ಈ ಆಂಗಲ್ 90 ಡಿಗ್ರಿ ಅಂತ ಗೊತ್ತು, ಇದು ಕಂಡುಹಿಡಿಬೇಕು. ಸೊ ಟ್ರಯಾಂಗಲ್ ಅಲ್ಲಿ 3 ಆಂಗಲ್ ಸೇರಿದ 180 ತಾನೆ. ಸೊ ನಾವ್ ಇವಾಗ ಏನ್ ಬರಿಬಹುದು, ಆಂಗಲ್ ನೋಡ್ರಿ ಈ ಆಂಗಲ್ ಎಫ್ ಜಿ ಇ ಪ್ಲಸ್ ಈ ಆಂಗಲ್ ಏನು ಜಿ ಎಫ್ ಇ, ಈ ಆಂಗಲ್ ಏನ್ ಕರಿತೀವಿ ಜಿ ಇ ಎಫ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ರೀಸನ್ ಏನು, ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಇನ್ ಎ ಟ್ರಯಾಂಗಲ್ ಈಸ್ 180 ಡಿಗ್ರಿ ಅಂತ ಬರಿಬಹುದು. ಓಕೆ, ಈಗ ನೋಡ್ರಿ ಎಫ್ ಜಿ ಅಂದ್ರೆ ಜಿ ಮಧ್ಯದಾಗಿದೆ ಇದು. ಓಕೆ, ಜಿ ಎಫ್ ಅಂದ್ರೆ ಈ ಮಧ್ಯದಾಗಿದೆ ಇದು. ಓಕೆ, ಇನ್ನೊಂದೇನು ಜಿ ಎಫ್ ಇ 90 ಡಿಗ್ರಿ ಮಧ್ಯದಾಗಿರೋದು ಎಫ್. ಈಗ ನೀವು ನೋಡಿದ್ರೆ ನನಗೆ ಏನೇನು ಗೊತ್ತು, ಜಿ ಎಫ್ ಇ ಗೊತ್ತು, ಜಿ ಎಫ್ ಇ ಬಂದ್ಬಿಟ್ಟು 90. ಓಕೆ, ಜಿ ಇ ಎಫ್ ಬಂದ್ಬಿಟ್ಟು ಎಷ್ಟು 36. ಓಕೆ, ಈಗ ನಾನೇನ್ ಕಂಡ್ಬೇಕು ಎಫ್ ಜಿ ಇ ಗೊತ್ತಿಲ್ಲ, ಈಸ್ ಈಕ್ವಲ್ ಟು 180. ಈಗ 90 ಪ್ಲಸ್ 36 ಏನಾಗುತ್ತೆ, 90 ಪ್ಲಸ್ 36 ಬಂದ್ಬಿಟ್ಟು 126 ಆಗುತ್ತೆ, ಈಸ್ ಈಕ್ವಲ್ ಟು 180 ಆಯ್ತು. ಈಗ ಎಫ್ ಜಿ ಇ ಇಸ್ ಈಕ್ವಲ್ ಟು 180 ಪ್ಲಸ್ 126 ಹಾಕೊಂಡು ಹೋದ್ರೆ ಮೈನಸ್ 126 ಆಯ್ತು. ಎಫ್ ಜಿ ಇ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 54 ಡಿಗ್ರಿ ಆಗುತ್ತೆ. ಓಕೆ, 180 ಅಲ್ಲಿ 126 ಹೋದ್ರೆ 54 ಡಿಗ್ರಿ. ಸೊ ಎಫ್ ಜಿ ಇ ಫೈಂಡ್ ಔಟ್ ಮಾಡಿದ್ವಿ, ಅದೇ ರೀತಿಯಲ್ಲಿ ಜಿ ಎಫ್ ಕೂಡ ಕಂಡುಹಿಡಿದ್ವಿ. ಸೊ ಎ ಜಿ ವ್ಯಾಲ್ಯೂ ಎಷ್ಟು 126, ಜಿ ಎಫ್ ವ್ಯಾಲ್ಯೂ 36, ಎಫ್ ಜಿ ವ್ಯಾಲ್ಯೂ ಬಂದು 54 ಡಿಗ್ರಿ. ಓಕೆ, ನಿಮ್ಗೆ ಏನಂದ್ರೆ ಜಸ್ಟ್ ನಿಮಗೆ ಬೇಸಿಕ್ ಗೊತ್ತಿರ್ಬೇಕು. ಇಲ್ಲಿ ಬೇಸಿಕ್ ಏನು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಈಕ್ವಲ್ ಅಂತ ಬೇಸಿಕ್ ಗೊತ್ತಿದ್ರೆ ಪ್ರಾಬ್ಲಮ್ ಮಾಡ್ಬಿಡ್ಬೋದು. ಓಕೆ, ಸೊ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಯಾವಾಗ ಈಕ್ವಲ್ ಇರ್ತವೆ, 2 ಲೈನ್ ಪ್ಯಾರಲಲ್ ಇದ್ದಾಗ ಮಾತ್ರ ಈಕ್ವಲ್ ಇರ್ತವೆ. ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂದ್ರೆ ನಥಿಂಗ್ ಬಟ್ ಏನು ಜೆಡ್ ಶೇಪ್ ಇರೋ ಆಂಗಲ್. ಓಕೆ, ಈಗ ನಮ್ಗೇನು ಈ ತರ ಜೆಡ್ ಇದ್ರು ಓಕೆ, ಲೈಕ್ ಈ ತರ ಜೆಡ್ ಇದ್ರು ಓಕೆ. ಓಕೆ, ಅದು ಜೆಡ್ ತರ ಕಾಣ್ತಿದ್ರೆ ಓಕೆ, ಅವ್ರಿಬ್ರು ಇಂಟೀರಿಯರ್ ಆಂಗಲ್ಸ್ ಏನಿರ್ತದೆ ಈಕ್ವಲ್ ಇರುತ್ತೆ. ಓಕೆನಾ, ಸೊ ಇದ್ರ ಜೊತೆ ನಾನೇನ್ ಮಾಡಿದ್ದೀನಿ, ಈ ಲೈನ್ಸ್ ಅಂಡ್ ಆಂಗಲ್ದು ಓಕೆ ಫುಲ್ ಲೆಸನ್ ಓಕೆ ಸಾಲ್ವ್ ಮಾಡಿಬಿಟ್ಟು ಅದ್ರದ್ದೊಂದು ಪ್ಲೇ ಲಿಸ್ಟ್ ಲಿಂಕ್ ಹಾಕಿದ್ದೀನಿ. ಆ ಪ್ಲೇ ಲಿಸ್ಟ್ ಲಿಂಕ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಈ ಲೈನ್ಸ್ ಅಂಡ್ ಆಂಗಲ್ ಲೆಸನ್ ಫುಲ್ ಲೆಸನ್ ಮಾಡಿಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಓಕೆ, ಆ ಲಿಂಕ್ ಓದಿದ್ರೆ ನಿಮಗೆ ಓಕೆ ಎಕ್ಸರ್ಸೈಸ್ 6.1 ಮತ್ತೆ 6.2 ಫುಲ್ ಎಲ್ಲ ಪ್ರಾಬ್ಲಮ್ ನಿಮಗೆ
ಅದರಲ್ಲಿ ಇರುತ್ತೆ. ಓಕೆ, ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಸೊ ದಟ್ ನಿಮ್ಗೆ ಈಸಿ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ನೀವು ಅದನ್ನ ರೆಫರ್ ಮಾಡ್ರಿ ಸೊ ದಟ್ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಎಸ್ಪೆಷಲಿ ನಿಮಗೆ 6.2 ಅಲ್ಲಿ ಬೇಸಿಕ್ ಒಂದ್ ಸ್ವಲ್ಪ ಜಾಸ್ತಿ ಬೇಕು. ಓಕೆ, ಅದಕ್ಕೋಸ್ಕರ ನೀವೇನು ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಬೇಸಿಕ್ ಕೂಡ ಅರ್ಥ ಆಗ್ಬಿಡುತ್ತೆ. ಓಕೆ, ಸೊ ಅದಕ್ಕೆ ಏನ್ ಮಾಡ್ರಿ, ಈ ಪ್ಲೇ ಲಿಂಕ್ ಒತ್ತುಬಿಟ್ರೆ ನಿಮಗೆ ಲೈನ್ಸ್ ಅಂಡ್ ಆಂಗಲ್ ಫುಲ್ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ನಿಮಗೆ ಬರುತ್ತೆ. ಅದನ್ನ ರೆಫರ್ ಮಾಡ್ರಿ ಸೊ ದಟ್ ನಿಮ್ಗೆ ಈಸಿ ಆಗಿದ್ದು ಈ ಲೆಸನ್ ಅರ್ಥ ಆಗುತ್ತೆ.